ಚಾಲೆಂಜ್ ಅಂದ್ರೆ ಚಾಲೆಂಜು, RV ಚಾಲೆಂಜು. ನನ್ನ ಫೇಸ್ಬುಕ್ ಪೇಜಲ್ಲಿ ಮತ್ತೆ ನನ್ನ ಯೂಟ್ಯೂಬ್ ಪೇಜಲ್ಲಿ ಡೈಲಿ 2 ವಿಡಿಯೋ ಬರುತ್ತೆ. ಒಂದು ಮಾರ್ನಿಂಗ್ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಫುಡ್ ರಿಲೇಟೆಡ್, ಟ್ರಾವೆಲ್ ರಿಲೇಟೆಡ್ ಇರುತ್ತೆ. ಆ ಫುಡ್ ರಿಲೇಟೆಡ್ ಮತ್ತೆ ಟ್ರಾವೆಲ್ ರಿಲೇಟೆಡ್ ಅಲ್ಲಿ ಸೊ ಎಲ್ಲಾ ಫುಡ್ಗಳು ಟ್ರೈ ಮಾಡಿರ್ತೀನಿ, ಮತ್ತೆ ಬೇರೆ ಬೇರೆ ಎಲ್ಲಾ ಕಡೆ ಸುತ್ತಿರ್ತೀನಿ. ಸೊ ಇದೆಲ್ಲ ಲಾಸ್ಟ್ ಮಂತ್ ವಿಡಿಯೋ ಆಗಿರುತ್ತೆ. ಸೊ ಈ ಮಂತ್ ಅಲ್ಲಿ 28 ಡೇಸ್ ಲೈಫ್ ಚಾಲೆಂಜ್ ಮಾಡ್ತಾ ಇದೀನಿ, ಅದೆಲ್ಲ ಕರೆಂಟ್ ಮಂತ್ ಆಗಿರುತ್ತೆ. ಸೊ ಆ ಫುಡ್ ವಿಡಿಯೋದಲ್ಲಿ ನಾನು ಸ್ವೀಟು ತಿಂದಿರ್ತೀನಿ, ಬೇರೆ ಬೇರೆ ಫುಡ್ಗಳನ್ನೆಲ್ಲ ಟ್ರೈ ಮಾಡಿರ್ತೀನಿ. ಸೊ ಇದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ಕ್ಲಿಯರ್ ಮಾಡ್ಬಿಡ್ತಾ ಇದೀನಿ. ಏನು ನಮಗೆಲ್ಲ ಚಾಲೆಂಜ್ ಅಂತ ಹೇಳ್ಬಿಟ್ಟು ಶುಗರ್ ತಿನ್ನಲ್ಲ, ಅದು ತಿನ್ನಲ್ಲ ಅನ್ಬಿಟ್ಟು ಬೆಳಗ್ಗೆ ಒಂದು ವಿಡಿಯೋ ಆಗ್ತದೆ ವಿದ್ಯಾರ್ಥಿ ಭವನ್, ಅಲ್ಲಿ ಕೇಸರಿ ಬಾತ್ ತಿಂದಿದ್ದೆ. ಗುರು ಆಡೆಡ್ ಶುಗರ್ ತಿನ್ನಲ್ಲ ಅನ್ಬಿಟ್ಟು ಕೇಸರಿ ಬಾತ್ ತಿಂತ ಇದೆಯಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು. ಅದಕ್ಕೋಸ್ಕರ ಕ್ಲಿಯರ್ ಮಾಡ್ತಾ ಇದೀನಿ. ಸೊ ವಿದ್ಯಾರ್ಥಿ ಭವನಲ್ಲಿ ಯಾವಾಗ ಫುಡ್ ಟ್ರೈ ಮಾಡಿದ್ದೆ ಅಂತ ಬಿಲ್ಲಲ್ಲೇ ಡೇಟ್ ಐತೆ, ಆ ವಿಡಿಯೋದಲ್ಲೇ ಇದೆ. ಸೊ ನೋಡ್ಬೋದು. ಈ ಮಂತ್ ಅಲ್ಲಿ ಆ ಥರದ್ದು ಯಾವ್ದನ್ನು ಟ್ರೈ ಮಾಡ್ತಿಲ್ಲ. ಚಾಲೆಂಜ್ ಅಂದ್ರೆ ಚಾಲೆಂಜು, RV ಚಾಲೆಂಜು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ RV 28 ಡೇಸ್ ಲೈಫ್ ಚಾಲೆಂಜ್ ನ ಡೇ 9 ನ ಸ್ಟಾರ್ಟ್ ಮಾಡ್ಬಿಡವ. ಸೊ ಸರ್ಕಸ್ ಅನ್ಕೊಳ್ಳಿ, ಎಕ್ಸರ್ಸೈಸ್ ಅನ್ಕೊಳ್ಳಿ, ವೆಯ್ಟ್ ಲಾಸ್ ಅನ್ಕೊಳ್ಳಿ, ಏನ್ ಬೇಕಾದ್ರೆ ಅನ್ಕೊಳ್ಳಿ, ನಾನ್ ಮಾಡ್ತಾ ಇರೋದು ಬೇರೆ ಉದ್ದೇಶಕ್ಕೆ. ಆ ಉದ್ದೇಶ ಏನು ಅಂತ ನಿಮ್ಗೆ 28 ಡೇಸ್ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಬನ್ನಿ ಶುರು ಹಚ್ಕೊಬಿಡವ. ಸೊ ನೀರು ಕುಡಿಯೋದ ಮರ್ತ್ಬಿಟ್ಟಿನಿ. ವಿಶೇಷ ಸೂಚನೆ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಸೊ ನಾನು ತಗೊಂಡಿರೋ ಚಾಲೆಂಜ್ ನ ಎಲ್ಲರೂ ಬೇಕಾದ್ರೆ ತಗೋಬಹುದು. ಯಾವುದೇ ಕಾರಣಕ್ಕೂ ನಾನು ಮಾಡೋ ಎಕ್ಸರ್ಸೈಸ್ ನ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಸೊ ಏನಾರ ಮುರ್ಕೊಂಡು ಹೋದ್ರೆ ನಾ ಜವಾಬ್ದಾರಿ ಅಲ್ಲ. 28 ಡೇಸ್ ಲೈಫ್ ಚಾಲೆಂಜ್ ನ 9ನೇ ದಿನದ ಸರ್ಕಸ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಾಯ್ತು. ಕಾಲ್ ನಾವು ಸ್ವಲ್ಪ ಲೈಟ್ ಆಗಿ ಕಡಿಮೆ ಆಗ್ತಾ ಇದೆ. ನೋಡೋಣ, ಇನ್ನೊಂದು 2-3 ದಿವಸ ಕಡಿಮೆ ಆಯ್ತು ಅಂದ್ರೆ ಹೊರಗಡೆ ವಾಕಿಗೋಣ. ನನಗೂ ಒಂದೇ ಜಾಗದಲ್ಲಿ ಇದ್ದು ಒಂದೇ ಜಾಗದಲ್ಲಿ ವಿಡಿಯೋ ಮಾಡಿ ನಿಮಗೆ ತೋರಿಸಿ ನನಗೂ ಬೇಜಾರಾಗ್ಬಿಟ್ಟಿದೆ, ನಿಮಗೂ ಬೋರ್ ಆಗಿಬಿಟ್ಟಿದೆ 100%. 10ನೇ ದಿನದ ಸರ್ಕಸ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.